ಎಲ್ಲ ಮಾಧ್ಯಮದ ಬಂಧುಗಳೇ, ಈ ವಿಚಾರ ಹೊಳೆ ನರಸೀಪುರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಕಾರ್ತಿಕ್ ಅವರ ಡ್ರೈವರು ಮತ್ತು ಪ್ರಜ್ವಲ್ ರೇವಣ್ಣ, ದೇವರಾಜೇಗೌಡ ಮತ್ತು ರೇವಣ್ಣವರು. ನಾನು ದೇವರಾಜೇಗೌಡರ ವಕೀಲರು ಅವರ ವಿಡಿಯೋಗಳನ್ನು ನೋಡಿದ್ದೀನಿ. ಹಾಗೆ ಕಾರ್ತಿಕ್ ಡ್ರೈವರ್ ಆ ವಿಡಿಯೋಗಳು ನೋಡಿದ್ದೆ. ಇದು ಅವ್ರಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರ, ಇದು ಆಚೆ ಬಂದಿದೆ ಅಷ್ಟೇ, ಆಚೆ ಬಂದಿದೆ. ಅಲ್ಲ, ನಾವು ಹೇಳಿದ ಮೇಲೆ ನೀವು ಕೇಳಬೇಕು ಅಲ್ವಾ? ನಾನು ಮಾತಾಡ್ತಾ ಈಗ ನೀವು ಕೇಳಿ ಅಲ್ವಾ? ಇದು ಅಲ್ಲಿ ಜಗಳ, ಅವರವರಲ್ಲಿ ಆಗಿರ್ತಕ್ಕಂಥ ಜಗಳದಿಂದ ಇದು ಆಚೆ ಬಂದಿರ್ತಕ್ಕಂಥದ್ದು, ಅವರ ಜಗಳ ಅಷ್ಟೇ. ಇದು ಇವತ್ತೇನಾಗಿದೆ, ಪೆನ್ ಡ್ರೈವು ಬಂದಿದೆ. ಈಗ ನನ್ನ ಅಭಿಪ್ರಾಯದಲ್ಲಿ ಅಪಾದ್ಯ ಅಂತೂ ಇದೆ, ಮಾಡಿದಾರೋ ಬಿಟ್ಟಿದ್ದಾರೋ ಅದು ತನಿಖೆ ಆದಮೇಲೆ ಗೊತ್ತಾಗುತ್ತೆ ಅಲ್ವಾ? ಇಂಥ ಸಂದರ್ಭದಲ್ಲಿ ಕುಮಾರಸ್ವಾಮಿಯವರು ಅಥವಾ ರೇವಣ್ಣವರು ಪ್ರಜ್ವಲ್ಗೆ ಸರೆಂಡರ್ ಆಗ್ಬಿಡಪ್ಪ ಅಂತ ಹೇಳ್ಬಿಡ್ಬೇಕಾಗಿತ್ತು. ಹೇಳಿಬಿಟ್ಟಿದ್ರೆ ಈ ಸಮಸ್ಯೆನೂ ಇರ್ತಿರ್ಲಿಲ್ಲ. ಮತ್ತು ತನಿಖೆ ಆದಂಥ ಸಂದರ್ಭದಲ್ಲಿ ಅಪಾದನೆ ಇಲ್ಲ ಅಂತ ಹೇಳಿದರೆ ಅದು ಕೂಡ ಸತ್ಯಾಂಶ ಕೂಡ ಹೊರಕ್ಕೆ ಬಂದಿರ್ತಕ್ಕಂಥದ್ದು. ಮತ್ತು ದೇವರಾಜೇಗೌಡ ಕೂಡ ಅವ್ರ ವಕೀಲರು, ಅವರು ಕೂಡ ಬೇಕಾದಷ್ಟಲ್ಲಿ ಅವರ ಫ್ಯಾಮಿಲಿ ವಿರುದ್ಧ ಸಾಕಷ್ಟು ಮಾತಾಡಿದ್ದಾರೆ, ಕೇಸು ಹಾಕಿದ್ದಾರೆ. ಮತ್ತು ಅವ್ರ ಮೇಲೆ ವಿಡಿಯೋಗಳು ಕೂಡ ಅವರೇ ಮಾಡಿ ಎಲ್ಲ ಬಿಟ್ಟಿದ್ದಾರೆ. ಮತ್ತು ಮಾಧ್ಯಮಗಳ ನಿಮ್ಮ ಜೊತೆ ಇಂಟರ್ವ್ಯೂಗಳಲ್ಲೂ ಕೂಡ ಸಾಕಷ್ಟು ಅವರೆಲ್ಲ ಹೇಳಿದ್ದಾರೆ. ಮತ್ತು SIT ಅವರು ಕೂಡ ಸ್ವಾಗತ ಮಾಡಿದರು. ಅದ್ಯಾಕೆ ಇದ್ದಕ್ಕಿದ್ದಾಗೆ ಶಿವಕುಮಾರ್ ಮೇಲೆ ಅವರು ಶಿವಕುಮಾರ ಇದಕ್ಕೆ ಕಾರಣ ಅಂತ ಹೇಳಿದ್ರು, ಅದು ನನಗಂತೂ ಅರ್ಥ ಆಗಲಿಲ್ಲ. ಮತ್ತು ಇನ್ನೊಂದು ಎರಡನೇದಾಗಿ ಪದೇ ಪದೇ ಅಶೋಕ್ ಅವರು ಇದು ಸಮುದಾಯಕ್ಕೆ ಸಂಬಂಧಪಟ್ಟಿದ್ದು, ವಕೀಲರನ್ನ ಮುಗಿಸುವಂಥ ಕೆಲಸ ಅಂತ ಹೇಳ್ತಾರೆ. ಇದಕ್ಕೂ ಸಮುದಾಯಕ್ಕೂ ಏನು ಸಂಬಂಧ? ಅಶೋಕ್ ಅವರು ಎಲ್ಲಿಂದನೋ ಹೋಗಿದೆ. ಆ್ಯಕ್ಚುಲಾಗಿ BJP JDS ಅವ್ರ ಜಗಳ, ದೇವರಾಜೇಗೌಡ BJP ಅಲ್ಲಿ ನಿಂತು 6,000 ಓಟು ತೊಗೊಂಡಿದ್ರು. ಮತ್ತು JDS ಅವರ ಜಗಳವನ್ನು ತಂದು ಇವತ್ತು ರಾಜ್ಯದ ರಾಷ್ಟ್ರ ಮಟ್ಟದಲ್ಲಿ ಅವ್ರ ಜಗಳವನ್ನು ತಂದಿರ್ತಕ್ಕಂಥ ಅವ್ರ ಜವಾಬ್ದಾರಿನೇ ಹೊರತು ಕಾಂಗ್ರೆಸ್ನವರಂತೂ 100% ಭಾಗ ಯಾರೂ ಜವಾಬ್ದಾರಲ್ಲ. ಮತ್ತು ಅನಾವಶ್ಯಕವಾಗಿ DK ಶಿವಕುಮಾರ್ ಅವರ ಹೆಸರು ತರೋದು ಮತ್ತು ಸಿದ್ದರಾಮಯ್ಯನವರ ಹೆಸರು ತರೋದು ಇದು ಸೂಕ್ತ ಅಲ್ಲ. ಇದು BJP ಲೀಡರ್ಗಳಿರ್ಬೋದು ಅಥವಾ JDS ಇರ್ಬೋದು, ಇದು ಅವ್ರು ಮಾಡ್ತಾ ಇರ್ತಕ್ಕಂಥದ್ದು ನಾವು ಒಪ್ಪೋದಿಲ್ಲ. ಮತ್ತು ಪ್ರತಿಭಟನೆ ಕೂಡ ಮಾಡ್ತಾರಂತೆ. ಯಾಕೆ ಪ್ರತಿಭಟನೆ ಮಾಡಬೇಕು? ಏನು ಕಾಂಗ್ರೆಸ್ ವಿರುದ್ಧ ಯಾಕೆ ಮಾಡಬೇಕು? ಕಾಂಗ್ರೆಸ್ ಸರ್ಕಾರ ವಿರುದ್ಧ ಯಾಕೆ ಮಾತಾಡಬೇಕು? ಅಥವಾ ಸಿದ್ದರಾಮಯ್ಯವ್ರ ವಿರುದ್ಧ ಯಾಕೆ ಮಾತಾಡಬೇಕು? DK ಶಿವಕುಮಾರ್ ವಿರುದ್ಧ ಯಾಕೆ ಮಾತಾಡಬೇಕು? ಇವ್ರು ಯಾರ್ದಲ್ಲೇ ತಪ್ಪಿದೆ ಏನಾದರೂ? ನೀವು ಮಾಡಿಕೊಂಡಿರ್ತಂಥ ತಪ್ಪಿಗೆ ಬೇರೆಯವ್ರನ್ನ ಯಾಕೆ ಹೊಣೆ ಮಾಡ್ತೀರಾ? ಮತ್ತು ಇವತ್ತು SIT ಕೂಡ ರಚನೆ ಆಗಿದೆ. ಪ್ರಜ್ವಲ್ ರೇವಣ್ಣ ಏನೂ ತಪ್ಪಿಲ್ಲ ಅಂದರೆ ಆಚೆ ಬರ್ತಾರೆ. ಮತ್ತು ಪ್ರಧಾನಮಂತ್ರಿಗಳು ಕೂಡ ನರೇಂದ್ರ ಮೋದಿಯವರು ಬಾಗಲಕೋಟೆ ಮೀಟಿಂಗಲ್ಲಿ ಇದು ಮಾರ್ಫ್ ವಿಡಿಯೋ ಅಂತ ಹೇಳ್ತಾರೆ. ಪ್ರಧಾನಮಂತ್ರಿಗಳು, ದೇಶದ ಪ್ರಧಾನಮಂತ್ರಿನೇ ಮಾರ್ಫ್ ವಿಡಿಯೋ ಅಂತ ಅವರೇನು ನೋಡಿದ್ರಾ ಅಲ್ವಾ? ಇಂಥ ತನಿಖೆ ನಡೆಯುವಂಥ ಸಂದರ್ಭದಲ್ಲಿ ನಾನು ಕೂಡ ಅನೇಕ TV ಚಾನೆಲ್ನ ನೀವು ಕೇಳಿದಾಗ ಕೋರ್ಟ್ಸಲ್ಲಿದೆ, ಇದು ನಾವು ಮಾತಾಡೋಕ್ಕಾಗೋದಿಲ್ಲ ಅಂತ ನಾನು ಕೂಡ ಭಾಳ ಸಲ ಹೇಳಿದ್ದೀನಿ. ಅದರಿಂದ ಪದೇ ಪದೇ DK ಶಿವಕುಮಾರ್ ಅವ್ರನ್ನ ಎಲ್ಲದಕ್ಕೂ ಎಳೆಯುವಂಥದ್ದು, ಮತ್ತು ನಮ್ಮ ಮುಖ್ಯಮಂತ್ರಿಗಳನ್ನ ಎಳೆಯುವಂಥದ್ದು, ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷವನ್ನು ಇದರಲ್ಲಿ ಎಳೆತರುವಂಥದ್ದು, ಇದೆಲ್ಲ ಕೂಡ ನೀವು ಮಾಡೋದು ಬಿಡಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಮತ್ತು ಪ್ರಜ್ವಲ್ ರೇವಣ್ಣ ಅವರು ಸಲಹೆ ಕೊಟ್ಟು ಬೇಗ ಸರೆಂಡರ್ ಮಾಡಿಸಿ ಬರಲಿ, ಆಚೆ ಬರಲಿ. ಏನು ತಪ್ಪು ಮಾಡಿಲ್ಲ ಅಂದರೆ ಆಚೆ ಬರಲಿ, ಅದರಲ್ಲೇನು ಅಲ್ವಾ? ತಪ್ಪು ಮಾಡಿದಾರೋ ಬಿಡೋದು ಯಾರು ತೀರ್ಮಾನ ಮಾಡಬೇಕು? ಕೋರ್ಟ್ ತೀರ್ಮಾನ ಮಾಡಬೇಕು. ಅದರಿಂದ ಪದೇ ಪದೇ ಶಿವಕುಮಾರ್ ಅವರ ಹೆಸರನ್ನ ತರೋದು ಅಥವಾ ಶಿವಕುಮಾರ್ ನಮ್ಮ ಸಿದ್ದರಾಮಯ್ಯವರ ಹೆಸರು ತರೋದು, ನಮ್ಮ ಪಕ್ಷದ ಹೆಸರು ತರೋದನ್ನು ಬಿಡಿ ಅಂತ ನಾನು ಹೇಳ್ತೀನಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53,
ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.